ಫ್ರೆಂಡ್ಸ್, ಇದು ಸೆಪ್ಟೆಂಬರ್ 12ರ ಕರೆಂಟ್ ಅಫೇರ್ಸ್ ಆಗಿದೆ. ಓಕೆ, ಇದ್ರ ಬಗ್ಗೆ ಯಾವುದು ಹೆಡ್ಲೈನ್ಸ್ ನೋಡೋಣ. ಭಾರತ ಮತ್ತು ಅಮೆರಿಕ ಸೇನಾಪಡೆಗಳ ನಡುವಿನ ಜಂಟಿ ವ್ಯಾಯಾಮವು ಯಾವುದು ಅಂದರೆ ಯುದ್ಧ ಅಭ್ಯಾಸ ಎಂಬುದು ಭಾರತ ಮತ್ತು ಅಮೆರಿಕ ಸೇನಾಪಡೆಗಳ ನಡುವಿನ ಜಂಟಿ ವ್ಯಾಯಾಮವಾಗಿದೆ. ಯುದ್ಧ ಅಭ್ಯಾಸ 2024 ಇದು ರಾಜಸ್ಥಾನದಲ್ಲಿ ನಡೆಯಲಿದೆ. ಯಾವಾಗ ನಡೀತಾ ಇದೆ ಅಂತಂದರೆ ಸೆಪ್ಟೆಂಬರ್ 9ರಿಂದ 24ರವರೆಗೆ ನಡೆಯಲಿದೆ. ಎಷ್ಟನೇ ಆವೃತ್ತಿ ಇದು? 20ನೇ ಆವೃತ್ತಿಯಾದಂತಹ ಯುದ್ಧ ಅಭ್ಯಾಸ ಭಾರತ ಮತ್ತು ಅಮೆರಿಕ ಸೇನಾಪಡೆಗಳ ನಡುವಿನ ಜಂಟಿ ವ್ಯಾಯಾಮವಾಗಿದೆ. ರಾಜಸ್ಥಾನದಲ್ಲಿ ನಡೀತಾ ಇದೆ. ಎಷ್ಟನೇ ಆವೃತ್ತಿ ಅಂದರೆ 20ನೇ ಆವೃತ್ತಿಯಾಗಿದೆ. ನೆಕ್ಸ್ಟ್, ಭಾರತದ ಮೊದಲ ಸ್ವದೇಶಿ ನಿರ್ಮಿತವಾದಂತಹ ಮಾನವ ಇಲ್ಲದ ಯುದ್ಧ ವಿಮಾನ ಯಾವುದು ಅಂತಂದರೆ FWD-200B ಯಶಸ್ವಿ ಉಡಾವಣಾ ಪರೀಕ್ಷೆಯನ್ನು ಎಲ್ಲಿ ಉಡಾವಣೆ ಮಾಡಲಾಯಿತು ಅಂತ ಅಂದರೆ ಬೆಂಗಳೂರಿನಲ್ಲಿ ನಡೆಸಲಾಯಿತು. ಈ ವಿಮಾನವನ್ನು ಬೆಂಗಳೂರು ಮೂಲದ ಫ್ಲೈಯಿಂಗ್ ವೆಡ್ಜ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ. ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಬೆಂಗಳೂರು ಮೂಲದ ಫ್ಲೈಯಿಂಗ್ ವೆಡ್ಜ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ. ನೆಕ್ಸ್ಟ್, ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಡೆಂಗು ಜ್ವರ ರೋಗವನ್ನು ಸಾಂಕ್ರಾಮಿಕ ರೋಗ ಎಂದು ಘೋಷಿಸಿದೆ ಅಂತ ನೋಡಿ. ಕರ್ನಾಟಕ ಸರ್ಕಾರ ಡೆಂಗು ಜ್ವರವನ್ನು ಪ್ಯಾಂಡಮಿಕ್ ಎಂದು ಘೋಷಣೆ ಮಾಡಿದೆ. ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ವಿಶ್ವ ಶಾಂತಿ ಬುದ್ಧ ವಿಹಾರ ಕಟ್ಟಡವನ್ನು ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯ ಉದಯಗಿರಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಯಾವ ಕಟ್ಟಡವನ್ನು ಅಂತಂದರೆ ವಿಶ್ವ ಶಾಂತಿ ಬುದ್ಧ ವಿಹಾರ ಎಲ್ಲಿ? ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯ ಉದಯಗಿರಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ನೆಕ್ಸ್ಟ್, ಇತ್ತೀಚೆಗೆ ನುವಾಖಾಯ್ ಉತ್ಸವವನ್ನು ಒಡಿಸ್ಸಾ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು. ಯಾವ ಉತ್ಸವ? ನುವಾಖಾಯ್ ಎಂಬ ಉತ್ಸವವನ್ನು ಒಡಿಸ್ಸಾದಲ್ಲಿ ಆಚರಣೆ ಮಾಡಲಾಯಿತು ಅಲ್ಲ. ಇದು ಪಶ್ಚಿಮ ಒಡಿಸ್ಸಾ ಮತ್ತು ಜಾರ್ಖಂಡ್ನ ಕೆಲವು ಭಾಗಗಳಲ್ಲಿ ಮಾತ್ರ ಆಚರಣೆ ಮಾಡಲಾಯಿತು. ಯಾವುದರದ ಹಬ್ಬವಾಗಿದೆ ಅಂತಂದರೆ ಇದು ಕೃಷಿಯ ಹಬ್ಬವಾಗಿದ್ದು ಯಾವುದು ಅಂದರೆ ನುವಾಖಾಯ್ ಎಂಬ ಉತ್ಸವವು ಕೃಷಿಯ ಹಬ್ಬವಾಗಿದೆ. ಎಲ್ಲಿ ಆಚರಣೆ ಮಾಡ್ತಿದ್ದೀವಿ ಅಂತಂದರೆ ಒಡಿಸ್ಸಾದ ರಾಜ್ಯದಲ್ಲಿ ಆಚರಣೆ ಮಾಡಲಾಗುತ್ತೆ. ಪಶ್ಚಿಮ ಒಡಿಸ್ಸಾ ಮತ್ತು ಜಾರ್ಖಂಡ್ನಲ್ಲಿ ಹೆಚ್ಚಾಗಿ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟ್, ಕೇಂದ್ರ ರಕ್ಷಣಾ ಸಚಿವಾಲಯವು HAL ಸಂಸ್ಥೆಯಿಂದ 260 ಸುಖೋಯ್ ಯುದ್ಧ ವಿಮಾನಗಳನ್ನು ಖರೀದಿಗಾಗಿ 2,600 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಆಗಿದೆ. ಯಾರು ಹಾಕಿದ್ದಾರೆ ಅಂತಂದರೆ ಕೇಂದ್ರ ರಕ್ಷಣಾ ಸಚಿವಾಲಯವು ಯಾರ ಜೊತೆ? HAL ಸಂಸ್ಥೆಯಿಂದ 260 ಸುಖೋಯ್ ಯುದ್ಧ ವಿಮಾನಗಳ ಖರೀದಿಗಾಗಿ ಎಷ್ಟು ರೂಪಾಯಿ ಅಂತಂದರೆ 2,600 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿಯಾಗಿದೆ. HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಇದು ಸ್ಥಾಪನೆಯಾಗಿರೋದು 22 ಡಿಸೆಂಬರ್ 1940ರಲ್ಲಿ. 1940 ಡಿಸೆಂಬರ್ 22ರಂದು ಸ್ಥಾಪನೆಯಾಗಿದ್ದು HAL. ಇದರ ಕೇಂದ್ರ ಕಚೇರಿ ಇರೋದು ಬೆಂಗಳೂರಲ್ಲಿ. ಇದರ ಮುಖ್ಯಸ್ಥರಾಗಿ ಯಾರು ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ ಅಂತಂದರೆ DK ಸುನೀಲ್ ಅವರು ಇದರ ಮುಖ್ಯಸ್ಥರಾಗಿದ್ದಾರೆ. HAL ಚೆಸ್ ಒಲಿಂಪಿಯಾಡ್ 2024 45ನೇ ಆವೃತ್ತಿ. ಚೆಸ್ ಒಲಿಂಪಿಯಾಡ್ 2024ರ 45ನೇ ಆವೃತ್ತಿಯು ಆಯೋಜನೆ ಮಾಡಿದ್ದು ಹಂಗೇರಿಯ ಬುಡಾಪೆಸ್ಟ್ನಲ್ಲಿ. 44ನೇ ಆವೃತ್ತಿಯು 2022 ನಡೆಯಿತು. ಎಲ್ಲಿ ನಡೆದಿದೆ ಅಂತಾರೆ? ಚೆನ್ನೈಯಲ್ಲಿ ನಡೆಯಿತು. ನಮ್ಮ ಭಾರತದ ಚೆನ್ನೈಯಲ್ಲಿ ನಡೆಯಿತು. ನೆಕ್ಸ್ಟ್, 77ನೇ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ 2024 ಎಲ್ಲಿ ನಡೆದಿದೆ ಅಂದರೆ ಮಂಗಳೂರಲ್ಲಿ ನಡೆದಿದೆ. ಇದರಲ್ಲಿ ಸಮಗ್ರ ಚಾಂಪಿಯನ್ ಆದಂತಹ ರಾಜ್ಯ ಯಾವುದು? ಕರ್ನಾಟಕ ಟೋಟಲಿ 17 ಚಿನ್ನ, 12 ಬೆಳ್ಳಿ, 4 ಕಂಚು ಪದಕಗಳನ್ನು ಜಯಿಸಿದೆ. ನೆಕ್ಸ್ಟ್, ದ್ವಿತೀಯ ಸ್ಥಾನದಲ್ಲಿ ಯಾವ ರಾಜ್ಯ ಇದೆ ಅಂದರೆ ಮಹಾರಾಷ್ಟ್ರ ಪಡೆದುಕೊಂಡಿದೆ. ಫಸ್ಟ್ ಪ್ಲೇಸಲ್ಲಿ ಕರ್ನಾಟಕ ಇದೆ, ಸೆಕೆಂಡ್ ಪ್ಲೇಸಲ್ಲಿ ಮಹಾರಾಷ್ಟ್ರ ಇದೆ. ಯಾವುದರಲ್ಲಿ? 77ನೇ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ 2024ರಲ್ಲಿ. ಇದು ಸೆಪ್ಟೆಂಬರ್ 12ರ ಕರೆಂಟ್ ಅಫೇರ್ಸ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.